ರಾಮೇಶ್ವರಂ ಕೆಫೆ ನೀವೆಲ್ಲರೂ ಕೇಳಿರ್ತೀರಿ, ಹೋಗೂ ಇರ್ತೀರಲ್ವಾ. ಅದರ ಓನರ್ ಮೇಲೆ ಕೇಸ್ ಬಿದ್ದಿದೆ ಇವಾಗ. 4 ತಿಂಗಳ ನಂತರ ಒಂದು ಪೊಂಗಲ್ ತಿಂಡಿಯಲ್ಲಿ ಹುಳ ಸಿಕ್ಕಂತಹ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಕಸ್ಟಮರ್ಗೆ ಬ್ಲಾಕ್ ಮೇಲ್ ಮಾಡಿದ್ದ ಕೆಫೆ ಮ್ಯಾನೇಜರ್, ಅವನತ್ತೆ ತಪ್ಪಿದ್ರು ಗ್ರಾಹಕರನ್ನ ಮಂಗ ಮಾಡಕ್ ಹೊರಟಿದ್ದ ಸಿಬ್ಬಂದಿ. ಇವನ್ನೆಲ್ಲ ಈಗ ಅದರ ಓನರ್ ಮೇಲೆ ಕೇಸ್ ಬಿದ್ದಿದೆ. ಅಪ್ಡೇಟ್ ನೋಡ್ತಾ ಹೋಗೋಣ. ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಇದು. ನೋಡಿ, ಇದು ಒಂದು 4 ತಿಂಗಳ ಹಿಂದಿನ ಕೇಸ್ ಇದು. ಏರ್ಪೋರ್ಟ್ ನಲ್ಲಿ ಈ ರಾಮೇಶ್ವರಂ ಕೆಫೆ ಇದೆಯಲ್ಲ, ಅಲ್ಲಿ ಒಬ್ರು ಯಾರೋ ಗ್ರಾಹಕರು ಪೊಂಗಲ್ ಅನ್ನು ತಗೊಂಡಿದ್ರು. ಆ ಪೊಂಗಲ್ ತಿನ್ಬೇಕಾದ್ರೆ ಹುಳ ಸಿಕ್ಕಿತ್ತು ಅಲ್ಲಿ. ಅವಾಗ ಇಬ್ಬರ ನಡುವೆ ವಾಗ್ವಾದ ಆಗಿತ್ತು. ಆ ಕಸ್ಟಮರ್ಗೆ ಬ್ಲಾಕ್ ಮೇಲ್ ಮಾಡಿದ್ದ ಆ ಕೆಫೆಯ ಮ್ಯಾನೇಜರ್. ತಪ್ಪಿದ್ರು ಕೂಡ ಗ್ರಾಹಕನನ್ನ ಮಂಗ ಮಾಡಕ್ ಹೊರಟಿದ್ರು. ಏಟ್ ಕೊಡಕ್ ಹೋಗಿ ಬೆಪ್ಪು ತಕಡಿಯಾದ ಕಥೆ ಇದು ನಿಮ್ ಮುಂದೆ ಇಡ್ತಾ ಇದ್ವಿ ನಾವು. 25 ಲಕ್ಷ ಡಿಮ್ಯಾಂಡ್ ನೆಪದಲ್ಲಿ ಲಾಕ್ ಆದ ರಾಮೇಶ್ವರಂ ಕೆಫೆಯ ಮಾಲೀಕರು ಈಗ. ಓಕೆ, ಘಟನೆ ಬಳಿಕ 25 ಲಕ್ಷಕ್ಕೆ ಬೇಡಿಕೆ ಇಟ್ಟಿರೋದಾಗೆ ಮ್ಯಾನೇಜರ್ ದೂರು ಕೊಟ್ಟಿದ್ದ. ಏರ್ಪೋರ್ಟ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ಸುಮಂತ್ ದಾಖಲಿಸಿದ್ರು. ವಯಾಲಿಕಾವಲ್ ಠಾಣೆಗೆ ಕೇಸ್ ವರ್ಗಾವಣೆ ವೇಳೆ ಇದೀಗ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಅದೇನ್ ರೋಚಕ ಟ್ವಿಸ್ಟ್ ಹೆಂಗ್ ತಗ್ಲಾಕೊಂಡ್ರು ಅಂತ ನೋಡ್ತಾ ಹೋಗೋಣ. ಈ ಕಡೆ ಆ ಪೊಂಗಲ್ನಲ್ಲಿ ಹುಳ ಸಿಕ್ಕ ವಿಜುವಲ್ ನೋಡ್ತಾ ಇದೀರಿ. ನೀವು ಊಟ ತಿಂಡಿ ಏನಾದ್ರು ಈ ಟೈಮಲ್ಲಿ ಮಾಡ್ತಾ ಇದ್ರೆ ನಿಮ್ಗೆ ಊಟನೇ ಬಿಡ್ಬೇಕು ಅನ್ಸುತ್ತೆ ಅಂತ ವಿಜುವಲ್ಸ್ ನೋಡಿದಾಗ. ಡ್ಯಾಮೇಜ್ ಕಂಟ್ರೋಲ್ ಅನ್ನ ಮಾಡಕ್ ಹೋಗಿ ಗ್ರಾಹಕರ ಮೇಲೆ ದೂರು ಕೊಟ್ಟಿದ್ದ. ಬ್ಲಾಕ್ ಮೇಲ್ ಕರೆ ಬಂದ ಟೈಮ್ ನಲ್ಲಿ ವಿಮಾನದಲ್ಲಿದ್ವಿ ಅಂತ ನಿಖಿಲ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಫೋನ್ ನಂಬರ್ಗೂ ನಮಗೂ ಸಂಬಂಧವೇ ಇಲ್ಲ, ಮಾನಹಾನಿಯಾಗುವಂತೆ ದೂರು ಕೊಟ್ಟಿದ್ದಾರೆ. ನಿಖಿಲ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಹಾಗೆ ಮಾನಹಾನಿ ಜೊತೆಗೆ ಹುಳ ಸಿಕ್ಕ ಕೇಸ್ ಬಗ್ಗೆಯೂ ಕೂಡ ದೂರು ಕೊಟ್ಟಿದ್ದಾರೆ. ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಏರ್ಪೋರ್ಟ್ ಠಾಣೆಯ ಪೊಲೀಸರು ನಡೆಸ್ತಾ ಇದ್ದಾರೆ. ದೂರು ಕೊಟ್ಟು ತಾವೇ ಸಂಕಷ್ಟಕ್ಕೆ ತಗಲಾಕೊಂಡಿದ್ದಾರೆ. ರಾಮೇಶ್ವರಂ ಕೆಫೆಯ ಓನರ್ ಮಾಲೀಕರಾದ ದಿವ್ಯಾ ಹಾಗೂ ರಾಘವೇಂದ್ರ ರಾವ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಮ್ಯಾನೇಜರ್ ಸುಮಂತ್ ಮೇಲೂ ದೂರು ದಾಖಲಾಗಿದೆ. ಈ ಮ್ಯಾನೇಜರ್ ಮಾಡಿದ ಎಡವಟ್ಟಿಗೆ ಈಗ ಅವರಿಬ್ರು ರಾಮೇಶ್ವರಂ ಕೆಫೆಯ ಓನರ್ಸ್ ಏನಿದ್ದಾರೆ, ಗಂಡ ಹೆಂಡತಿ, ಅವರಿಬ್ರು ಮೇಲೂ ಕೂಡ ಕೇಸ್ ದಾಖಲಾಗಿದೆ. ನೋಡಿ, ಒಂದು ರಾಮೇಶ್ವರಂ ಕೆಫೆ ಏನಿದೆ, ಬಹಳ ಶಾರ್ಟ್ ಪೀರಿಯಡ್ ಅಲ್ಲಿ ಒಂದೊಳ್ಳೆ ಹೆಸರನ್ನ ತಗೊಂಡಿತ್ತು, ಒಂದೊಳ್ಳೆ ಬ್ರ್ಯಾಂಡ್ ಅಂತ ಅನಿಸ್ಕೊಂಡಿತ್ತು. ಬೆಂಗಳೂರಿನಲ್ಲೇ ಹಲವು ಕಡೆ ಅವರ ಬ್ರಾಂಚಸ್ ಗಳಿರೋದನ್ನ ಗಮನಿಸಿದ್ರಿ. ಅದು ಏರ್ಪೋರ್ಟ್ಗೂ ಹೋಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಒಂದು ಕಂಪ್ಲೇಂಟ್ ವಿಪರೀತ ಕಾಸ್ಟ್ಲಿ ಇಲ್ಲಿ ಊಟ ತಿಂಡಿ ಅಂತ. ಸರಿ ಇರ್ಲಿ, ಏರ್ಪೋರ್ಟ್ ನಲ್ಲಿ ಪೊಂಗಲ್ ತಿನ್ಬೇಕಾದ್ರೆ ಹುಳ ಸಿಕ್ಕಿತ್ತು. ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ಕೊಟ್ಟು ತಿನ್ನೋದ್ ಯಾಕೆ? ನಮ್ಮವರು, ನಮ್ ಕನ್ನಡದವರು, ಅಂಡ್ ಅದೊಂದು ನಂಬಿಕೆ ಎಲ್ಲವೂ ಇರುತ್ತೆ. ಹುಳ ಸಿಕ್ಕಿದಾಗ ಪ್ರಶ್ನೆ ಮಾಡ್ತಾರೆ. ಯಾರ್ರೀ ಅಷ್ಟು ದುಡ್ಡು ಕೊಟ್ಟು ಊಟ ಮಾಡ್ಬೇಕಾದ್ರೆ ಹುಳ ಗಿಳ ಸಿಕ್ಕರೆ ಸುಮ್ಮನೆ ಎದ್ದು ಬರ್ತಾರ? ಪ್ರಶ್ನೆ ಮಾಡಿದಾಗ ಆ ವಿಡಿಯೋ ಎಲ್ಲ ವೈರಲ್ ಆಗಿತ್ತು. ಇವ್ರಿಗೊಂಥರ ಮುಜುಗರ ಆಗ್ಬಿಡ್ತು. ಇಲ್ಲಿ ತನಕ ಒಳ್ಳೆ ಒಂದು ಗೌರವವನ್ನ ಕಾಪಾಡ್ಕೊ ಬಂದಿದ್ವಿ, ಮರ್ಯಾದೆ ಕಾಪಾಡ್ಕೊ ಬಂದಿದ್ವಿ. ಈ ವಿಚಾರದಲ್ಲಿ ನಾವ್ ಎಲ್ಲಿ ಎಡವಟ್ ಮಾಡ್ಕೊಳ್ತೀವೋ ಅಂದ್ಕೊಂಡು ವಿಚಾರ ಉಲ್ಟಂ ಪಲ್ಟಾ ಮಾಡಿದ್ರು. ಇವರು ಬೇಕು ಅಂತೆಲ್ಲ ಕಿತಾಪತಿ ತೆಗಿಯಕ್ ಬಂದಿದ್ದಾರೆ. ಫೋನ್ ಮಾಡಿ ನಮಗ್ ನೀವು ಕಾಂಪನ್ಸೇಷನ್ ಕೊಡ್ಬೇಕು, ಇಷ್ಟಿಷ್ಟು ಹಣವನ್ನ, ಇಲ್ಲಾಂದ್ರೆ ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ ಎದುರಿಸ್ತಾ ಇದ್ದಾರೆ ಅಂತ ಇಲ್ದಲ್ಲಿರುವ ಕತೆ ಹುಟ್ಟಾಕಿದ್ರು. ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು. ಆ ಕಂಪ್ಲೇಂಟ್ ಒಂದು ಸ್ಟೇಷನ್ ಇಂದ ಮತ್ತೊಂದು ಸ್ಟೇಷನ್ಗೆ ವರ್ಗಾವಣೆ ಆಗ್ಬೇಕಾದ್ರೆ ಗೊತ್ತಾಗಿದೆ ಇವ್ರು ಯಾವ ನಂಬರ್ ಇಂದ ಫೋನ್ ಬಂತು ಅಂತ ನಂಬರ್ ಕೊಟ್ಟಿದ್ರಲ್ಲ, ಆ ನಂಬರ್ಗೂ ಅಂಡ್ ಈ ಹುಳ ಸಿಕ್ಕಿತ್ತಲ್ಲ ತಿಂಡಿ ಈ ಪೊಂಗಲ್ನಲ್ಲಿ, ಅವ್ರಿಗೂ ಸಂಬಂಧವೇ ಇಲ್ಲ. ಅವ್ರ ನಂಬರೇ ಬೇರೆ, ಇವ್ರ ನಂಬರೇ ಬೇರೆ. ಅಂಡ್ ಇವ್ರು ಅಷ್ಟೊತ್ತಿಗೆ ಆಲ್ರೆಡಿ ಫ್ಲೈಟಿಗೆ ಹೋಗಿದ್ರು. ನಿಮಗೆ ಗಮನಿಸಿರ್ತೀರಿ, ನಿಮ್ಗೆ ಗೊತ್ತು, ಸಾಮಾನ್ಯ ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಫ್ಲೈಟ್ ಮೂಡಿಗೆ ಹಾಕಿ ಫೋನ್ ಇಲ್ಲ ಸ್ವಿಚ್ ಆಫ್ ಮಾಡಿ ಅಂತಾರೆ. ನಮಗೆ ಯಾವ ಫೋನು ಬಂದಿಲ್ಲ ಅಂತ ಈಗ ಅವ್ರು ಅಂತ ಇದ್ದಾರೆ. ಇದ್ರ ಬೆನ್ನಲ್ಲೇ ರಾಘವೇಂದ್ರ ರಾವ್ ಓನರ್ ಏನಿದ್ದಾರೆ ಅವರು ಮತ್ತು ಅವ್ರ ಹೆಂಡತಿ
ಹಾಗೆ ಮ್ಯಾನೇಜರ್ ಸುಮಂತ್ ಮೇಲೂ ಕೂಡ ದೂರು ದಾಖಲಾಗಿದೆ. ತಪ್ಪೊಪ್ಕೊಂಡು ತಪ್ಪಾಯ್ತು, ಇನ್ನೊಂದ್ಸಲ ಹಿಂಗಾಗಲ್ಲ ಅಂದ್ಬಿಟ್ಟಿದ್ರೆ ಮುಗಿತಾ ಇತ್ತಾ? ರಾಮೇಶ್ವರಂ ಕೆಫೆ ವಿರುದ್ಧ ಒಂದು ಕಂಪ್ಲೇಂಟ್ ಕೊಟ್ಟಿದ್ರೆ ಏನಾಗಿದೆ ಹೇಳಿ, ಏನಾಗಬೇಕು ಆ್ಯಕ್ಚುಲಿ ನಾವು ರಾಮೇಶ್ವರಂ ಕೆಫೆಗೆ 4 ತಿಂಗಳ ಹಿಂದೆ ಹೋಗಿದ್ವಿ. ಅಲ್ಲಿ ಬೆಳಗ್ಗೆ ತಿಂಡಿ ಮಾಡಿ ನಾವು ಗೋವಾಟಿಗೆ ಹೋದ್ವಿ. ನಮಗೆ ಅಲ್ಲಿ ಪೊಂಗಲಲ್ಲಿ ಒಂದು ಜಿರ್ಲೆ ಸಿಕ್ತು. ಆ ಜಿರ್ಲೆ ಸಿಕ್ಕಿದಾಗ ನಾವು ಅಲ್ಲಿ ಹೋಟೆಲ್ ಸಿಬ್ಬಂದಿಗೆ ಅಲ್ಲಿ ತಗೊಂಡೋಗಿ ತೋರಿಸಿ, ಇದು ಏನು ಈ ಥರ ಸಿಕ್ಕಿದೆ, ಏನು ನೀವು ಹೈಜಿನಿಕ್ ಮೇಂಟೈನ್ ಮಾಡ್ತೀರಾ ಅಂತೆಲ್ಲ ತೋರಿಸ್ತೀವಿ. ತೋರಿಸಿದಾಗ ಅವರು ಕ್ಷಮೆ ಕೇಳಿದ್ರು. ಅಲ್ಲಿಂದ ನಾವು ಹೊರಟ್ವಿ. ಆಮೇಲೆ ನಮ್ಮ ಮೇಲೆ ಒಂದು ಸುಳ್ಳು ಆರೋಪ ಆಯಿತು. 25 ಲಕ್ಷಕ್ಕೆ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ. ನಾವು ಯಾವುದೇ ಹಣ ಬೇಡಿಕೆ ಇಟ್ಟಿಲ್ಲ. ನಮ್ಮ ಮೇಲೆ ಸುಳ್ಳು ಮಾಹಿತಿಯನ್ನು ರಾಮೇಶ್ವರಂ ಕೆಫೆ ಅವರು ಸೃಷ್ಟಿ ಮಾಡಿದ್ರು. ಆಮೇಲೆ ಅದು ಆದಮೇಲೆ ನಾವು ಈಗ FIR ಮಾಡಿಸಿದ್ವಿ ಅವ್ರ ಮೇಲೆ. ಏನೇನಾಗಬೇಕೋ ಕಾನೂನು ಪ್ರಕಾರ ಆಗಲಿ, ಯಾರು ತಪ್ಪು ಮಾಡಿದಾರೋ ಅವ್ರು ಶಿಕ್ಷೆ ಆಗ್ತದೆ. ರಾಮೇಶ್ವರಂ ಕೆಫೆ ಅವರು ಏನಂತ ಸುಳ್ಳು ಅಲಿಗೇಷನ್ ಮಾಡಿದ್ರು ನಿಮ್ಮ ಮೇಲೆ? ನಾವು ಅವ್ರಿಗೆ 25 ಲಕ್ಷ ಹಣ ಬೇಡಿಕೆ ಇಟ್ಟಿದ್ದೀವಿ ಅಂತ ಅವ್ರು ಸುಳ್ಳು ಅಲಿಗೇಷನ್ ಮಾಡಿದ್ದಾರೆ. ನಾವು ಆ ಸಮಯಕ್ಕೆ ಅವ್ರ ಕಾಲ್ ಬಂದ ಸಮಯದಲ್ಲಿ ನಾವು 10:47 ಬಂದಿದೆ ಅಂತ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಅಷ್ಟೊತ್ತಲ್ಲಿ ನಾವು ಫ್ಲೈಟಲ್ಲಿ ಪ್ರಯಾಣ ಮಾಡ್ತಾ ಇದ್ವಿ ಗುವಾಹಟಿಗೆ. ಅದು ಕಂಪ್ಲೇಂಟ್ ಆಗಿರೋದು ಫಿನಿಶ್ ಆಗಿದೆ. ಅದು ಕಂಪ್ಲೇಂಟ್ ಆಗಿರೋದು ಯಾವುದು? ಅದು ಅವರು ರಾಮೇಶ್ವರಂ ಅವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದೇನೋ ಕಂಪ್ಲೀಟ್ ಆಗಿದೆ? ಅದು ಎಲ್ಲ ಸುಳ್ಳು ಸರ್. ಇನ್ವೆಸ್ಟಿಗೇಷನ್ ಆಗಿದೆ, ಎಲ್ಲ ಸುಳ್ಳು. ಈಗ ಅದಕ್ಕೆ ನಾವು ರಿಟರ್ನ್ DCP ಸಾಹೇಬ್ರ ಹತ್ರ ಎಲ್ಲ ಮಾತಾಡಿ ಮತ್ತೆ ಅವ್ರ ಮೇಲೆ FIR ಮಾಡಿಸಿದೀವಿ. ಇವಾಗ ತಮ್ಮ ಹೆಸರು? ನಿಖಿಲ್. ಯಾರ ಮೇಲೆ FIR ಮಾಡಿಸಿದ್ರೆ? ಸುಮಂತ್, ಮತ್ತೆ ಓನರ್ ದಿವ್ಯಾ, ಮತ್ತೆ ಅವ್ರು ರಾಘವೇಂದ್ರ ರಾವ್. 3 ಜನ. ಥ್ಯಾಂಕ್ ಯು. ನಿಮ್ಮ ಹೆಸರು? ನಿಖಿಲ್.